ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಗೋವಾ ಗಡಿ ಭಾಗದ ಮಾಜಾಳಿ ಗ್ರಾಮದಲ್ಲಿ ಇರುವಂತಹ ಪ್ರಸಿದ್ಧ ದೇವರುಗಳಾದಂತಹ ದೇವತಿ ದೇವರು ಮತ್ತು ಅದೇ ರೀತಿ ದಾಡ್ ದೇವರ ವಿಶೇಷ ಜಾತ್ರೆ ಅದ್ದೂರಿಯಾಗಿ ನಡೀತು. ಈ ಜಾತ್ರೆಯನ್ನ ಕೊಂಕಣಿ ಗ್ರಾಮ್ಯ ಭಾಷೆಯಲ್ಲಿ ಮಾರ್ಕೆ ಪುನವ್ ಅಂತ ಕರೀತಾರೆ. ಈ ಮಾರ್ಕೆ ಪುನವ್ ಜಾತ್ರೆ ಅಂದ್ರೆ ಕೇವಲ ಕಾರವಾರ ಅಷ್ಟೇ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಕೂಡ ಇದು ಒಂದು ಪ್ರಸಿದ್ಧಿ ಪಡೆದಿರುವಂತಹ ಒಂದು ಜಾತ್ರೆ. ಈ ಜಾತ್ರೆಗೆ ಕೇವಲ ಕಾರವಾರ ಜನ ಅಷ್ಟೇ ಅಲ್ಲದೆ ಪಕ್ಕದ ಗೋವಾ, ಮಹಾರಾಷ್ಟ್ರ ಜನರು ಕೂಡ ಇಲ್ಲಿ ಬಂದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಹಾಗೆ ವಿವಿಧ ಹರಕೆಗಳನ್ನ ಕೂಡ ನೀಡಿ ದೇವರಲ್ಲಿ ಕೃತಾರ್ಥರಾಗ್ತಾರೆ. ಅದ್ರ ಜೊತೆಗೆ ಜಾತ್ರೆಯ ನಿಮಿತ್ತ 2 ಬಂಡಿಗಳನ್ನ ಎಳೆಯಲಾಗುತ್ತೆ. ಈ ಬಂಡಿ ಎಳೆಯುವಂತಹ ಸಂದರ್ಭದಲ್ಲಿ ಯೋ ಬಂಡಿ ಯೋ ಅಂತ ಕೊಂಕಣಿ ಭಾಷೆಯಲ್ಲಿ ಬಂಡಿಯನ್ನ ಎಳೆಯುವಂತಹ ಸಂದರ್ಭದಲ್ಲಿ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟುತ್ತೆ. ಆ ಇವತ್ತಿಗೂ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಗಡಿ ಭಾಗದಲ್ಲಿ ಹಳೆಯ ಸಂಪ್ರದಾಯಗಳು, ವಿಶಿಷ್ಟ ಸಂಪ್ರದಾಯಗಳು ಇವತ್ತಿಗೂ ಜೀವಂತವಾಗಿದೆ ಎನ್ನುವುದಕ್ಕೆ ಇಂಥ ಜಾತ್ರೆಗಳು ಸಾಕ್ಷೀಕರಿಸ್ತವೆ. ಯಾಕಂದ್ರೆ ಹಳೆಯ ಸಂಪ್ರದಾಯಗಳನ್ನ ಈ ಜಾತ್ರೆಯಲ್ಲಿ ಚಾಚು ತಪ್ಪದೆ ನಡೆಸಿಕೊಂಡು ಬರಲಾಗಿದೆ. ಅದ್ರ ಜೊತೆಗೆ ವಿಶೇಷವಾದಂತಹ ಒಂದು ಸಂಪ್ರದಾಯ ಕೂಡ ಈ ಜಾತ್ರೆಯಲ್ಲಿ ಇರುತ್ತೆ. ಆ ವಿಶೇಷವಾದಂತಹ ಸಂಪ್ರದಾಯ ಏನು, ಆ ಹಳೆಯ ಸಂಪ್ರದಾಯ ಇದುವರೆಗೂ ಜೀವಂತವಾಗಿದೆ ಅನ್ನೋದಕ್ಕೆ ಇವತ್ತು ನಡೀತಿರುವಂತಹ ಒಂದು ಜಾತ್ರೆ ಕೂಡ ಸಾಕ್ಷಿ ಆಗ್ತಾ ಇದೆ. ಹಾಗಾದ್ರೆ ಏನು ಎನ್ನುವಂತ ಬಗ್ಗೆ ಕೂಡ ಮುಂದೆ ಹೇಳ್ತಾ ಹೋಗ್ತೀವಿ, ಕೇಳಿ. ಇಲ್ಲಿ ಜಾತ್ರೆಯಲ್ಲಿ ಪ್ರಮುಖವಾದಂತಹ ಹರಕೆ ಅಂದ್ರೆ ಏನು, ಕೊಂಕಣಿ ಭಾಷೆಯಲ್ಲಿ ಶೇಲ್ ಅಂತ ಕರೆಯಲಾಗುತ್ತೆ. ಅಂದ್ರೆ ಮದುವೆ ಮುಂಚಿತವಾಗಿ ಪುರುಷರಿಗೆ ಅಂದ್ರೆ ದೇವರ ಕುಲಭಕ್ತರಾದಂತ ಪುರುಷರಿಗೆ ಹೊಟ್ಟೆಯ ಭಾಗಕ್ಕೆ ಸೂಜಿ ದಾರವನ್ನ ಪೋಣಿಸ್ತಾರೆ. ಇದನ್ನ ಕೊಂಕಣಿ ಭಾಷೆಯಲ್ಲಿ ಶೆಲ್ ಅಂತ ಕರೆಯಲಾಗುತ್ತೆ. ಹಾಗೆ ಮುತ್ತೈದೆ ಮಹಿಳೆಯರು ದೇವರಿಗೆ ದಿವಜ್ ಅಂತ ಕರೀತಾರೆ. ಇದನ್ನ ಕೊಂಕಣಿ ಭಾಷೆಯಲ್ಲಿ ದಿವಜ್ ಅಂತ ಕರೀತಾರೆ. 5 ದೀಪಗಳನ್ನ ತಲೆಯ ಮೇಲೆ ಹೊತ್ತು ದೇವರ ಬಂಡಿಯೊಂದಿಗೆ ಸಾಗುವಂಥದ್ದು ಇದು ಒಂದು ಸಂಪ್ರದಾಯ ಮತ್ತು ಏನು ಹರಕೆ ರೂಪದಲ್ಲಿ ಇರುತ್ತೆ. ಇದನ್ನ ಕೊಂಕಣಿ ಭಾಷೆಯಲ್ಲಿ ದಿವಜ್ ಅಂತ ಕರೀತಾರೆ. ಈ ದೇವರ ಕುಲಭಕ್ತರಾದಂತ ಮುತ್ತೈದೆಯರು ಈ ದಿವಜ್ ಎನ್ನುವಂತ ಒಂದು ಹರಕೆಯನ್ನ ಕೊಡ್ತಾರೆ. ಈ ಪದ್ಧತಿ ಇವತ್ತಿಗೂ ಕೂಡ ನಡೆಸಿಕೊಂಡು ಬರಲಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಈ ಜಾತ್ರೆಗೆ ಸಾಕ್ಷಿಯಾದ್ರು. ಇಲ್ಲಿ 2 ದೇವರುಗಳ ಜಾತ್ರೆ ಒಟ್ಟಿಗೆ ನಡೆಯುವಂಥದ್ದು. ಒಂದು ದಾಡ್ ದೇವರ ಜಾತ್ರೆ, ಅದರ ಜೊತೆಗೆ ಪಕ್ಕದಲ್ಲಿ ದೇವತಿ ದೇವರ ಜಾತ್ರೆ. ಈ 2 ದೇವರ ಜಾತ್ರೆ ಏಕಕಾಲದಲ್ಲಿ ನಡೆಯುತ್ತೆ. ಈ ಜಾತ್ರೆಗೆ ಕೊಂಕಣಿ ಭಾಷೆಯಲ್ಲಿ ಮಾರ್ಕೆ ಪುನವ್ ಅಂತ ಕರೆಯಲಾಗುತ್ತೆ. ಭರತ ಹುಣ್ಣಿಮೆಯ ದಿನದಂದು ಈ ಜಾತ್ರೆಯನ್ನ ನಡೆಸಲಾಗುತ್ತೆ. ಸಾವಿರಾರು ಭಕ್ತರು ದೇವರಿಗೆ ವಿವಿಧ ಹರಕೆಯನ್ನ ಕೊಟ್ಟು ಕೃತಾರ್ಥರಾದ್ರು. ಅದರ ಜೊತೆಗೆ ಎಲ್ಲಾ ಸಂಪ್ರದಾಯಗಳು ಮುಗಿದ ಬಳಿಕ ಇಲ್ಲಿರುವಂತಹ ದೇವತಿ ದೇವರ ಬಂಡಿಯನ್ನ ಎಳೆಯಲಾಗುತ್ತೆ. ಅದೇ ಜೊತೆಗೆ ದಾಡಿ ದೇವರ ಬಂಡಿಯನ್ನ ಎಳೆಯಲಾಗುತ್ತೆ. ಕನಕಾಂಬರ ಹೂವಿನಿಂದ ಈ 2 ಬಂಡಿಗಳನ್ನ ಅದ್ಭುತವಾಗಿ ಅಲಂಕಾರವನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಈ ಬಂಡಿಗೆ ಭಕ್ತರು ಬಾಳೆಹಣ್ಣುಗಳನ್ನ ಎಸೆದು ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸ್ತಾರೆ. ಹಾಗೆ ಯೋ ಬಂಡಿ ಯೋ ಯೋ ಬಂಡಿ ಯೋ ಅಂತ ಕೊಂಕಣಿ ಭಾಷೆಯಲ್ಲಿ ಬಂಡಿಯನ್ನ ಕರೆದುಕೊಂಡು ಎಳೆದುಕೊಂಡು ದೇವತಿ ದೇವರ ಹತ್ತಿರ ಸಾಗಲಾಗುತ್ತೆ. ಈ ಸಂದರ್ಭದಲ್ಲಿ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟತ್ತೆ. ಇಷ್ಟಾರ್ಥ ಸಿದ್ಧಿಗಾಗಿ ಇಲ್ಲಿ ಬಂದಂತ ಭಕ್ತರು ಪ್ರಾರ್ಥಿಸ್ತಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ದೇವರಿಗೆ ದಿವಜ ಹರಕೆಯನ್ನ ಕೊಡುವಂತ ಮುತ್ತೈದೆ ಮಹಿಳೆಯರು ಹರಕೆ ಕೊಡುವ ಮುಂಚಿತ ದಿನವಾದ ಉಪವಾಸ ವ್ರತವನ್ನ ಮಾಡ್ತಾರೆ. ಅದಾದ ನಂತರ ಈ ದೇವರಿಗೆ ಹರಕೆಯನ್ನ ಕೊಟ್ಟು ಮಧ್ಯಾಹ್ನದ ಹೊತ್ತಲ್ಲಿ ದೇವತಿ ದೇವರ ಹತ್ತಿರ ಈ ದಿವಜ ಹರಕೆಯನ್ನ ವಿಸರ್ಜನೆ ಮಾಡಲಾಗುತ್ತೆ. ಅದಾದ ನಂತರ ಈ ಉಪವಾಸ ವ್ರತ ಅಲ್ಲಿಗೆ ಮುಗಿಯುತ್ತೆ. ಇದು ಮಾಜಾಳಿ ಗ್ರಾಮದ ಮರ್ಕೆ ಪುನೋ ಜಾತ್ರೆ ಅಂತ. ಇಲ್ಲಿ ನಾವೆಲ್ಲ ಹೆಂಗಸರು ಫಸ್ಟ್ ಹಿಂದಿನ ದಿನ ಉಪವಾಸ ಇರ್ತೀವಿ. ಈ ನಮ್ಮ ಹೆಣ್ ದೇವರು ಇದಾರಲ್ವಾ, ಅವ್ರದ್ದು ಸಮ್ಮಾನಕ್ಕಂತ ಈ ಉಪವಾಸ ಇಟ್ಟು ದೀಪ ಎಲ್ಲ ಇಟ್ಕೊಬಂದು ನಮ್ಮ ಕುಲದೇವರಿಂದ ಇಲ್ಲಿ ಬಂದು ಕೂತ್ಕೊಂಡು ಮಿಕ್ಕಿ ಜನ ಎಲ್ಲ ಬಂದಿದ್ ಆಮೇಲೆ ಇಲ್ಲಿಂದ ನಾವು ನಮ್ಮ ಹೆಣ್ ದೇವರು ದೇವಸ್ಥಾನಕ್ಕೆ ಹೋಗಿ ದೀಪ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಉಪವಾಸ ಬಿಟ್ಟು ಇದು ಮುಗಿಸ್ತೀವಿ ಜಾತ್ರೆ. ಇಲ್ಲ, ಇದು ನಮ್ಮ ಕುಟುಂಬದವ್ರಂದ್ರೆ ನಾವಿಲ್ಲಿ ಕುಲದೇವರು ಅಂದ್ರೆ ನಾವು ಫಸ್ಟ್ ಇದು ಹೋಸ್ಟ್ ಮಾಡ್ತೀವಿ. ಈ ಮಿಕ್ಕಿ ಜನ ಇಲ್ಲಿ ಬಂದು ನಮ್ ಇಟ್ಟಿರೋ ಜಾಗದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇದು ಮಾಘ ಮಾಸದ ಪೌರ್ಣಿಮೆ ದಿನ ನಡೆಯುವಂತಹ ಉತ್ಸವ. ಇದು ವಾರ್ಷಿಕವಾಗಿ ನಡೀತದೆ, ನಿಮ್ಗಂತೂ ಗೊತ್ತಿದೆ. ಇದರ ವಿಶೇಷವಾದ ಸೇಲ್ ಮತ್ತು ಡ್ಯೂಟಿಗೆ ಸೇವೆಗಳು, ಬಾಕಿ ಎಲ್ಲ ಹಣ್ಣು ಕಾಯಿ ಪ್ರಸಾದ ಕಾಮನ್ ಇರ್ತದೆ. ಈ ಸೇಲ್ ಸೇವೆ ಅಂದರೆ ಹುಟ್ಟಿದ ಸಣ್ಣ ಗಂಡು ಮಕ್ಕಳಿಗೆ, ಸಾಧಾರಣ ಗಂಡು ಅಂತ ಆಗೋದು ಮುಂಚೆ ಮಗು ಇದ್ದ ತನಕ ಅವನಿಗೆ ಹೊಟ್ಟೆಗೆ ಹೊಕ್ಕಳು ತಗೊಂಡು ದಾರ ಪೂಣಿಸ್ತಾರೆ.
ಅದು ಒಂದು ದಿವಸ ಪೂರ್ತಿ ಉಪವಾಸ ನಿಂತು ಇವತ್ತು ದಾರ ಸೇವೆ ಮಾಡಿಕೊಂಡು ಈ ದಾಡ ದೇವಸ್ಥಾನದಿಂದ ದೇವತಿ ದೇವಸ್ಥಾನ ಹೋಗಿ ಅಲ್ಲಿ ಕಳಿಸ್ಬೇಕು. ಅಲ್ಲಿ ಹೋಗಿ ಆ ಒಂದು ವ್ರತ ಮುಗಿತದೆ. ಹಾಗೆ ಶೇಲ್ ಡ್ಯೂಟಿಗೆ ಸೇವೆ ಅಂದರೆ ಮನೆತನದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಅವಳು ದೊಡ್ಡವಳಾಗುತ್ತೆ. ಅಂದರೆ ಮೆಚೂರ್ಡ್ ಆಗೋದು ಮುಂಚೆ ಅವಳು ಡ್ಯೂಟಿಗೆ ಸೇವೆ ಮಾಡಬೇಕಾಗ್ತದೆ. ಆ ಡ್ಯೂಟಿಗೆ ಸೇವೆ ಏನಿರ್ತದೆ ಅಂದರೆ 5 ಬತ್ತಿದ ಒಂದು ಡ್ಯೂಟಿಗೆ ಇರ್ತದೆ. ಕೆಳಗೆ 4 ದೀಪ ಇರ್ತದೆ, ಮೇಲೆ ಒಂದು ಇರ್ತದೆ, 5 ಬತ್ತಿದೆ. ಆ 5 ಬತ್ತಿದ್ದೇವೆ ಅವಳು ಮೆಚೂರ್ಡ್ ಆಗೋದು ಮುಂಚೆ ಮಾಡಬೇಕು. ಒಂದು ವೇಳೆ ಸಡನ್ ಆಗಿ ಒಂದೊಂದ್ಸಲ ಬೇಗ ಆಗ್ತಾರೆ. ಹಾಗಾದರೆ ಅವ್ರ ತಾಯಂದಿರು ತಪ್ಪು ಕಾಣಿಕೆಯಾಗಿ 9 ಬತ್ತಿದ್ದು ಮಾಡಬೇಕಾಗ್ತದೆ. ಅದಕ್ಕೆ ತಪ್ಪು ಕಾಣಿಕೆ ಅಂತಾರೆ, ಡಬಲ್ ಸೇವೆ ಮಾಡ್ತಾರೆ. ಹಾಗೆ ಮನೆತನದಲ್ಲಿ ಹೊಸದಾಗಿ ಬಂದು ಸೊಸೆಯಂದಿರು ಮಕ್ಕಳು ಹುಟ್ಟಿದ ಮುಂಚೆ ಇದೇ ಸೇವೆ ಮಾಡಬೇಕು. ಶೆಲ್ ಕೊಡುವಂತ ಅಂದ್ರೆ ಆವಾಗಲೇ ಹೇಳಿದ ಹಾಗೆ ಹೊಟ್ಟೆಗೆ ಸೂಜಿ ದಾರವನ್ನ ಪೂಣಿಸುವಂತ ಒಂದು ಹರಕೆ ಇದೆ. ಅದನ್ನ ಕೊಂಕಣಿ ಭಾಷೆಯಲ್ಲಿ ಶೆಲ್ ಅಂತ ಕರೆಯುತ್ತಾರೆ. ಈ ಶೆಲ್ ಕೊಡುವಂತ ಪುರುಷರು ಕೂಡ ಉಪವಾಸ ವೃತವನ್ನ ಮಾಡಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತಿಗೂ ಹಳೆಯ ಸಂಪ್ರದಾಯಗಳು, ಹಳೆಯ ಪದ್ಧತಿಗಳು ಇವತ್ತಿಗೂ ಜೀವಂತವಾಗಿದೆ ಎನ್ನೋದಕ್ಕೆ ಇಂಥ ಜಾತ್ರೆಗಳು ಸಾಕ್ಷೀಕರಿಸ್ತವೆ. ಒಟ್ಟಾರೆ ವೀಕ್ಷಕರೇ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಗೋವಾಗಡಿ ಭಾಗದಲ್ಲಿ ಇರುವಂತಹ ಮಾಜಾಳಿ ಗ್ರಾಮದಲ್ಲಿ ದಾಡ್ ಮತ್ತು ದೇವತಿ ದೇವರ ಜಾತ್ರೆ ಹೇಗಿತ್ತು, ಇಲ್ಲಿ ಜಾತ್ರೆಗೆ ಇಲ್ಲಿ ಪ್ರಮುಖ ವಿಶೇಷವಾದಂತ ಹರಕೆ ಏನು, ಹಾಗೆ ಹಳೆಯ ಸಂಪ್ರದಾಯ ಪದ್ಧತಿಗಳು ಹೇಗೆ ಇವತ್ತಿಗೂ ಇಲ್ಲಿ ಜೀವಂತವಾಗಿದೆ, ಅದ್ರ ಜೊತೆಗೆ ಈ ಸಂಪ್ರದಾಯ ಪದ್ಧತಿಗಳನ್ನ ಇಲ್ಲಿನ ಅರ್ಚಕ ಕುಟುಂಬದವರಾಗಿರ್ಬೋದು, ದೇವಾಲಯದ ಆಡಳಿತ ಮಂಡಳಿದವರಾಗಿರ್ಬೋದು, ಕುಲ ಭಕ್ತರಾಗಿರ್ಬೋದು ಹೇಗೆ ಅದನ್ನ ಚಾಚು ತಪ್ಪದೆ ನಡೆಸಿಕೊಂಡು ಬರ್ತಾ ಇದ್ದಾರೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ ಇದಾಗಿತ್ತು. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.